ವಾಯ್ಸ್ ಅಂತ ಇಲ್ಲ. ಯಾರಿದ್ದಾರೆ ಇವಾಗ ಗೆಸ್ಟ್ ಆಗಿ? ಜೋರಾಗಿ ಒಂದ್ಸಲ ಬರ್ಲಿ. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಸೊ ಪ್ರಾಸ್ತಾವಿಕ ನುಡಿ ಅಂದಮೇಲೆ ಒಂದ್ ಸ್ವಲ್ಪ ಆದಷ್ಟು ನಾನು ಕಟ್ ಶಾರ್ಟ್ ಮಾಡಿ ಬ್ರೀಫ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಯಾಕೆ ಆಚರಿಸ್ತೀವಿ ಅಂತ ಸುಮಾರು ಜನಕ್ಕೆ ಗೊತ್ತಿರ್ಲಬಹುದು, ಗೊತ್ತಿರ್ಲಿಕ್ಕೂ ಇಲ್ಲ. ಅದ್ರ ಮೇಲೆ ಒಂದಷ್ಟು ಬೆಳಚರ್ತಾ ಹೋಗೋಣ. ವರ್ಲ್ಡ್ ಬ್ಲಡ್ ಡೋನರ್ ಡೇ ಅನ್ನೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವತಿಯಿಂದ ಪ್ರತಿ ವರ್ಷ ಜೂನ್ 14ನೇ ತಾರೀಕು ಆಚರಿಸ್ತೀವಿ. ಯಾಕೆ ಅಂದ್ರೆ ಇವತ್ತು ನಿಮ್ಮಲ್ಲಿ ಸುಮಾರು ಜನ ಇಲ್ಲಿದ್ದೀರಾ, ಎಲ್ಲಾರ್ದು ಬೇರೆ ಬೇರೆ ಗುಂಪಿನ ಬ್ಲಡ್ ಗ್ರೂಪ್ ಇದೆ, ನಿಜನಾ? ಸೊ ಅದೆಲ್ಲ ಏನ್ ಕಂಡುಹಿಡಿದಿದ್ದಾರೆ, ABO ಅನ್ನೋದು ಒಂದು ಪ್ರಾಪರ್ ಬೇಸ್. ABO ಅದ್ ಬಂದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಸೊ ಈ ಒಂದು ಗ್ರೂಪ್ ನ ಕಂಡಿಡಿದಂತ ವ್ಯಕ್ತಿ ಏನಿದ್ದಾರೆ ಅವರ ಸಂಶೋಧನೆಯಿಂದ ಇವತ್ತು ಗ್ಲೋಬಲಿ, ನಾಟ್ ಜಸ್ಟ್ ನಮ್ಮ ಇಂಡಿಯಾ ಅಥವಾ ಇನ್ನೊಂದು ಕಂಟ್ರಿ ಅಂದ್ರೆ ಗ್ಲೋಬಲಿ ನಾವು ಎಲ್ಲರೂ ಒಂದಷ್ಟು ಜನರು ಜೀವ ಉಳಿತಾ ಇದೆ ಅಂದ್ರೆ ಆ ವ್ಯಕ್ತಿಯ ಸಂಶೋಧನೆಯಿಂದಾನೇ ಇದು ಪಾಸಿಬಲ್ ಆಗಿದೆ. ಅಂಡ್ ಅವರ ಹೆಸರು ಬಂದು ಕಾರ್ಲ್ ಲ್ಯಾನ್ಸ್ ಸ್ಟೈನರ್ ಅಂತ ಹೇಳಿ. ಈಸ್ ಅ ಆಸ್ಟ್ರಿಯನ್ ಅಂಡ್ ಅವರಿಗೆ ನೋಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವ್ರಿಗೊಂದು ಚಪ್ಪಾಳೆ ಹೊಡೆಯೋಣ ಈಗ. ಥ್ಯಾಂಕ್ ಯು ಸೋ ಮಚ್. ಅವರ ಒಂದು ಸಂಶೋಧನೆಯಿಂದ ಇಷ್ಟೆಲ್ಲ ಸಾಧ್ಯ ಆಗಿರೋದ್ರಿಂದ ಅವರ ಒಂದು ಹುಟ್ಟಿದ ಹಬ್ಬವನ್ನ, ಜನ್ಮದಿನವನ್ನ ನಾವು ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತ ಹೇಳಿ ಜೂನ್ 14 ಗ್ಲೋಬಲಿ ಎಲ್ಲಾ ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಒಂದೊಂದು ಕಂಟ್ರಿಲಿ ಒಂದೊಂದು ಕಡೆ ಹೋಸ್ಟ್ ಮಾಡ್ತಾರೆ. ಆಕ್ಚುಲಿ ಈ ವರ್ಷ ಶ್ರೀಲಂಕಾದಲ್ಲಿ ಹೋಸ್ಟ್ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಉದ್ದೇಶ ಏನಂದ್ರೆ ಕರ್ನಾಟಕ ವಿದ್ಯಾರ್ಥಿ ಕೂಟ ವತಿಯಿಂದ ಮುಂದಿನ ದಿನಗಳಲ್ಲಿ ಇಂಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ, ಯಾಕಂದ್ರೆ ಬೆಂಗಳೂರು ಅಂದ್ರೆ IT ಸಿಟಿ, ಎಲ್ಲಾ ತರ ಒಳ್ಳೊಳ್ಳೆ ಹೆಸರು ನಾವು ರೆಕಗ್ನೈಸ್ ಆಗಿರೋದ್ರಿಂದ ಗ್ಲೋಬಲಿ ಕೂಡ ಅದೇ ತರ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆ ಅಸೋಸಿಯೇಟ್ ಆಗಿ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇನ ಹೋಸ್ಟ್ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇಟ್ಕೊಂಡಿದೀವಿ. ಮತ್ತೆ ಇದಂದ್ರೆ ಈಗ ನಾವು ಕರ್ನಾಟಕ ವಿದ್ಯಾರ್ಥಿ ಕೂಟ ಅಂತ ಹೇಳಿ ತುಂಬಾ ಮೇಡಮ್ ಕೂಡ ಹೇಳಿದ್ರು, ಎಲ್ಲರೂ ತಿಳ್ಕೊಂಡ್ರಿ. ವಾಟ್ ಈಸ್ ಕರ್ನಾಟಕ ವಿದ್ಯಾರ್ಥಿ ಕೂಟ? ನಿಮ್ ಹಾಗೆ ನಾವು ಕೂಡ ಸ್ಟೂಡೆಂಟ್ಸ್ ಆಗಿದ್ದ ಟೈಮಲ್ಲಿ ಮತ್ತೆ ಡಿಗ್ರಿಗೆ ಬರ್ತಾರೆ ಎಲ್ಲ ಫ್ರೆಂಡ್ಸ್ ಆಗಿ ನೀವು ಕನೆಕ್ಟಿವಿಟಿ ಇಟ್ಕೊಂಡೇ ಇರ್ತೀರಾ ಅಲ್ವಾ? ಆ ತರನೇ ನಾವು ಕನೆಕ್ಟಿವಿಟಿ ಇಟ್ಕೊಂಡು ಎಲ್ಲೋ ಒಂದ್ ಕಡೆ 2009 ಅಲ್ಲಿ ಒಂದು ಕ್ರೈಸಿಸ್ ಆಗುತ್ತೆ ಯಾವ್ದೋ ಒಬ್ರ ಮನೇಲಿ. ಅವಾಗೆಲ್ಲ ನಿಮ್ಗೆ ಗೊತ್ತಿದೆ, ಇಷ್ಟು ಟೆಕ್ನಾಲಜಿ ವೈಸ್ ಅಡ್ವಾನ್ಸ್ ಇರ್ಲಿಲ್ಲ. ವಾಟ್ಸ್ಆಪ್, ಫೇಸ್ಬುಕ್ ಹೀಗೆಲ್ಲ ಜಸ್ಟ್ ಒಂದು ಮೊಬೈಲ್ ಇದ್ರಲ್ಲಿ ನಿಮ್ಗೆ ಯು ಆರ್ ಜಸ್ಟ್ ಫ್ಯೂ ಮಿನಿಟ್ಸ್ ಅವೇ ಫಾರ್ ದ ಇನ್ಫಾರ್ಮೇಶನ್, ಕರೆಕ್ಟ್ ಅಲ್ವಾ? ಬಟ್ ಅವತ್ತಿನ ದಿನ 2009 ಅಲ್ಲಿ ನಮ್ಗೆ UK ಇಂದ ಕರೆ ಬರುತ್ತೆ. ಸ್ನೇಹಿತರ ಫ್ಯಾಮಿಲಿ ಒಬ್ರಿಗೆ ರಕ್ತ ಬೇಕಿದೆ ಅಂತ ಹೇಳಿ. ನಮ್ಗೆ ಅವತ್ತು ರಕ್ತ ತಾನೇ, ನಾವೆಲ್ಲ ಎಷ್ಟು ದೊಡ್ಡ ಫ್ರೆಂಡ್ಸ್ ಸರ್ಕಲ್ ಇದೀವಿ, ನಿಮ್ಗೂ ಅನ್ಸುತ್ತಲ್ವಾ? ಫ್ರೆಂಡ್ಸ್ ಸರ್ಕಲ್ ಇದೀವಿ, ಫ್ಯಾಮಿಲಿ ಇದೆ, ಬ್ಲಡ್ ಬ್ಯಾಂಕ್ ಇದೆ, ನಮ್ಗೆ ಗೊತ್ತಿದೆ ಅಲ್ವಾ, ಅರೇಂಜ್ ಮಾಡ್ಬಿಡ್ತೀವಿ ಅಂತ. ಬಟ್ ಅವತ್ ನಮ್ಗೆ ಅರ್ಥ ಆಯ್ತು ಎಷ್ಟು ಕಷ್ಟ ಇದೆ. ಒಂದು ವಿರಳ ಗುಂಪಿನ ರಕ್ತದ ಗುಂಪಿದ್ರೆ ಎಷ್ಟು ಕಷ್ಟ ಇದೆ. ನೆಗೆಟಿವ್ಸ್ ಇದ್ದಾಗಂತೂ ಇನ್ನ ಕಷ್ಟ ಅಲ್ವಾ? ಸೊ ಅವತ್ ನಾವು ಜಾಗೃತರಾಗಿ ಅವತ್ತಿನ ದಿನ ಒಬ್ಬರ ಜೀವ ಉಳಿಸ್ಲಿಕ್ಕೆ ಅಂತ ಇಡೀ ಫ್ರೆಂಡ್ಸ್ ಎಲ್ಲ ಪಣ ತೊಟ್ಟು ಅವತ್ತಿನ ದಿನ ಏನ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಇದೇನೋ ಅವಶ್ಯಕತೆ ಇದೆ ನಮ್ಮ ಸಮಾಜಕ್ಕೆ, ಯಾಕಂದ್ರೆ ಸಮಾಜದಿಂದ ನಾವು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತಗೊಂಡಿದೀವಿ ಅಲ್ವಾ? ಎಷ್ಟು ವಿದ್ಯೆ ಕೊಟ್ಟಿದ್ದಾರೆ ನಿಮ್ಗೆಲ್ಲ, ನಿಮ್ ತಂದೆ ತಾಯಿ ಕಾಲೇಜ್ಗೆ ಸ್ಕೂಲ್ ಕಳಿಸ್ತಾರಲ್ವಾ? ಆಮೇಲೆ ಇಷ್ಟೆಲ್ಲ ಅಫೋರ್ಡ್ ಮಾಡ್ಬೇಕಾದ್ರೆ ನಾವು ಸಮಾಜಕ್ಕೆ ವಾಪಸ್ ಏನ್ ಕೊಡಕ್ಕಾಗತ್ತೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಶುರು ಮಾಡ್ತಾ ಇದ್ದಂತೆ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಒಂದಷ್ಟು ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದಂಥದ್ದು. ಅಂಡ್ ಅವತ್ತಿನ ದಿನ ನಾವು ಮೇನ್ ಫೋಕಸ್ ಇದ್ದಿದೆ ಬ್ಲಡ್ ಬಗ್ಗೆ, ಎಲ್ಲೆಲ್ಲಿ ಜಾಗೃತಿ ಮಾಡ್ಬೋದು. ಮತ್ತೆ ಇದು ಹಲವಾರು ವಿಂಗ್ಸ್ ತರ ಕೂಡ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಹೆಲ್ತ್ ಎಮರ್ಜೆನ್ಸೀಸ್ ವರ್ಕ್ ಮಾಡ್ತಾ ಇದೀವಿ, ಎಜುಕೇಶನ್ ಇರ್ಬೋದು, ಕಲ್ಚರಲ್. ಇವತ್ತು ತುಂಬಾ ಜನಕ್ಕೆ ಬ್ಲಡ್ ಕೊಡಕ್ ಆಗಲ್ಲ, ಬಟ್ ಕಲ್ಚರಲಿ ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ, ಸಿಂಗಿಂಗ್ ಅಲ್ಲಿ ಇರ್ತೀರಾ, ಡ್ಯಾನ್ಸಿಂಗ್ ಅಲ್ಲಿ ಇರ್ತೀರಾ, ಅಂತದಕ್ಕೊಂದು ಫೋರಂ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಕಲ್ಚರಲ್ ವಿಂಗ್ ಕೂಡ ನಮ್ಮಲ್ಲಿ ಇದೆ. ಮತ್ತು ನಿಮಗೆ ಇತ್ತೀಚೆಗೆ ಗೊತ್ತಿರಬಹುದು, ಚಿಕ್ಕಮಗಳೂರು, ಮಡಿಕೇರಿಲೆಲ್ಲ ನ್ಯಾಚುರಲ್ ಡಿಸಾಸ್ಟರ್ಸ್ ಆಯಿತು. ಆ ಟೈಮಲ್ಲಿ ನಾವು ಸ್ವತಃ ಬ್ಲಡ್ ಏನಾಗುತ್ತೆ ಅಂದ್ರೆ ತುಂಬಾ ಜನ ತಗೊಂಡೋಗಿ ಏನೇನೋ ಡಂಪ್ ಮಾಡ್ತಾ ಇದ್ರು ಮಟೀರಿಯಲ್ಸ್. ನಮ್ಮಿಂದ ಆ ತರ ಆಗ್ಬಾರ್ದು ಅಂತ ಹೇಳಿ ನಾವೇನ್ ಮಾಡ್ವಿ, ಒಂದು ಮೆಡಿಕಲ್ ಯೂನಿಟ್ನೇ ಕರ್ಕೊಂಡು ಹೋಗಿ ಪೋಸ್ಟ್ ಇದು ಏನು ಕೆಲಾಮಿಟೀಸ್ ಇದೆ ಅವಾಗ ನಾವು ಹೆಲ್ತ್ ಕ್ಯಾಂಪ್ಸೇ ಮಾಡಿ ಈವನ್ ಮೆಡಿಸಿನ್ಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಿದ್ದೀವಿ. ಸೊ ಈ ತರ ಮಾಡ್ತಾ ಸಾಗಿರೋದ್ರಿಂದ ಇಲ್ಲಿವರೆಗೂ ನಾವು ಸುಮಾರು 10,000ಕ್ಕೂ ಹೆಚ್ಚು ಜನರ ಜೀವ ಉಳಿಸಿ ಮತ್ತು ಈ ತರ ಒಂದು ಈ ಜಾಗೃತಿ ಕಾರ್ಯಕ್ರಮಗಳನ್ನ ಸ್ಟೂಡೆಂಟ್ಸ್ ಅಲ್ಲಿ ಮತ್ತೆ ಜನರಲ್ ಪಬ್ಲಿಕ್ ಅಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು
ಈ ತರ ಒಂದು ಅವೇರ್ನೆಸ್ ಸೃಷ್ಟಿ ಮಾಡ್ತಾ ಮಾಡ್ತಾ ಮತ್ತು ಎಷ್ಟೋ ಸ್ಕೂಲ್ಗಳಲ್ಲಿ ಸರ್ ಆಕ್ಚುಲಿ ಇವಾಗಲೂ ಕೂಡ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬ್ಲಡ್ ಗ್ರೂಪಿಂಗ್ ಪರಿಚಯ ಇರಲ್ಲ ಮಕ್ಕಳಿಗೆ. ಬಟ್ ಸಡನ್ ಆಗಿ ಗೊತ್ತಾಗುತ್ತೆ ಅವ್ರಿಗೆ ಹಾರ್ಟ್ ಅಲ್ಲಿ ಹೋಲ್ ಇದೆ, ಮತ್ತೆ ಅದು ಗೌರ್ಮೆಂಟ್ ಸ್ಕೀಮ್ ಅಲ್ಲೇ ಫ್ರೀ ಆಗುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಬಟ್ ಅವೇರ್ನೆಸ್ ಮತ್ತೆ ಪ್ರಿಪೇರ್ನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ನಾವು ಉಚಿತವಾಗಿ ರಕ್ತದ ಗುಂಪಿನ ತಪಾಸಣೆ ಕೂಡ ಮಾಡ್ತಾ ಬರ್ತಾ ಇದೀವಿ. ಅದು ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಅವರಿಗೆ ಒಂದು ರಕ್ತದ ಗುಂಪಿನ ಒಂದು ID ಕಾರ್ಡ್ ತರ ಕೊಡ್ತಾ ಬರ್ತಾ ಇದೀವಿ. ಇದಲ್ಲದೆ ನಾವು ಒಂದು ಎಮರ್ಜೆನ್ಸಿ ಬ್ಲಡ್ ಹೆಲ್ಪ್ ಲೈನ್ ಕೂಡ ಮಾಡಿದ್ವಿ, ವೆರಿ ಅಟ್ ಲೀಸ್ಟ್ ಸ್ವಲ್ಪ ಎಷ್ಟೋ ಜನರಿಗೆ ಎಲ್ಲಿ ಹೋಗ್ಬೇಕು ತಕ್ಷಣ ಏನ್ ಹ್ಯಾಂಡಿಯಾಗಿ ಕೈಯಲ್ಲಿ ಇಟ್ಕೊಂಡಿರ್ಬೇಕು, ಪೇಷಂಟ್ ರಿಕ್ವೆಷನ್ ಲೆಟರ್ ಮತ್ತೆ ಬ್ಲಡ್ ಸ್ಯಾಂಪಲ್ ಇಸ್ ಮಸ್ಟ್ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಈ ತರ ಮಾಹಿತಿ ಒದಗಿಸ್ತಾ ಬರ್ತಾ ಇದೀವಿ. ಇನ್ನ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದಾಗಿ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದು ಸಣ್ಣ ಅಪ್ರೋಚ್ ಮಾಡಿದ್ವಿ. ಈ ಕಾಲೇಜಿನ ಮ್ಯಾನೇಜ್ಮೆಂಟ್ ಆಗಲಿ ಪ್ರಿನ್ಸಿಪಲ್ ಮೇಡಮ್ ಆಗಲಿ ತುಂಬಾ ಹೋಲ್ ಹಾರ್ಟೆಡ್ ಆಗಿ ವೆಲ್ಕಮ್ ಮಾಡಿದ್ರು ಅವತ್ತು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೆ ನಮ್ಮ ಗೋಪಾಲ್ ಹೊಸೂರ್ ಸರ್ ಅವ್ರನ್ನ, ಯಾಕಂದ್ರೆ ಈಸ್ ಅನ್ ಇನ್ಸ್ಪೈರಿಂಗ್ ಪರ್ಸನ್. ಇಲ್ಲಿರೋದೆಲ್ಲ ಮ್ಯಾಕ್ಸಿಮಮ್ ಯೂತ್ಸ್ ಇದ್ದೀರಾ, ನಿಮ್ಗೆಲ್ಲ ಒಂದಷ್ಟು ಅವರ ಜರ್ನಿ ಮತ್ತೆ ಅನುಭವನ ತಿಳ್ಕೊಳ್ಳಿ ಅಂತ ಹೇಳಿ, ಅಂಡ್ ಈಸ್ ಅ ಮೋಟಿವೇಶನಲ್ ಸ್ಪೀಕರ್ ಟು. ಹಾಗಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ, ಅವರು ಕೂಡ ಒಪ್ಕೊಂಡ್ರು ಬಹಳ ಮನಸ್ಪೂರ್ವಕವಾಗಿ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವತ್ತಿನ ಪ್ರೋಗ್ರಾಮ್ಗೆ. ಮತ್ತು ಇನ್ನ ಪ್ರತಾಪ್ ಲಿಂಗಾಯ ಸರ್ ಬಗ್ಗೆ ಅಂತೂ ಡಾಕ್ಟರ್ ಹೇಳಂಗೆ ಇಲ್ಲ. NSS ಘಟಕನ ಎಷ್ಟು ಆಕ್ಟಿವ್ ಆಗಿ ಮುಂದೆ ತಂದಿದ್ದಾರೆ ಮತ್ತು ಹಲವಾರು ಅವರ ವಿಷನ್ ಏನಿತ್ತು ಅದನ್ನೆಲ್ಲ ಮುಂದೆ ತಂದಿದ್ದಾರೆ ಅಂದ್ರೆ ಅದು NSS ಮುಖಾಂತರ ನೀವು ನೋಡಬಹುದು ಆ ಕಾರ್ಯಕ್ರಮಗಳನ್ನ ಹೇಳಿ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅವಾರ್ಡೀಸ್ ನಾವು ಕೂಗಿದ್ದೀವಿ. ಅದರಲ್ಲೂ ಮುಖ್ಯವಾಗಿ RBC, WBC ಮತ್ತು ಬ್ಲಡ್ ಸರ್ವಿಸ್ ಅವಾರ್ಡ್ ಅಂತ ಹೇಳಿ ಇವರೆಲ್ಲ ಸಾಕಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಹತ್ತರವಾಗಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇನ್ನು ಹೆಚ್ಚು ವಿಷಯ ಅವ್ರ ಬಗ್ಗೆ ವಿವರಣೆನ ಬಹುಶಃ ಹರ್ಷ ಅವರು ಅವಾರ್ಡ್ ಕೊಡ್ಬೇಕಾದ್ರೆ ಹೇಳ್ತಾರೆ. ನಾನು 2 ಮಾತುಗಳನ್ನ ಮುಗಿಸಿ ಈ ಮುಖಾಂತರ ನಾವು ಹೇಳೋದೇನಂದ್ರೆ, ನಾವು ಸಾಕಷ್ಟು ಕೆಲಸಗಳನ್ನ ಮುಂದುವರಿಸಿ ಹೋಗ್ತಾ ಇದೀವಿ. ನಮ್ಗೆ ಒಂದಷ್ಟು ಪ್ರಾಜೆಕ್ಟ್ಸ್ ಕೂಡ ನಮ್ಮ ಕೈಯಲ್ಲಿದೆ. ನಮ್ಗೆ ಯಾರಾದ್ರೂ ಸೂಟೇಬಲ್ CSR ಆಕ್ಟಿವಿಟೀಸ್ ಆಗಲಿ ಅಥವಾ ಗವರ್ಮೆಂಟ್ ಇಂದ ಫಂಡಿಂಗ್ಸ್ ಅನ್ನೋದು ಬಂದ್ರೆ, ಯಾಕಂದ್ರೆ 2009 ಇಂದ ಇಲ್ಲಿವರೆಗೂ ನಾವು ಓನ್ ಫಂಡ್ಸ್ ಅಲ್ಲಿ ಮಾಡ್ತಾ ಬರ್ತಾ ಇದೀವಿ ಸರ್. ಇಟ್ಸ್ ಅ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಹೂ ಆರ್ ಡೂಯಿಂಗ್ ಫ್ರಮ್ ಅವರ್ ಓನ್ ಪಾಕೆಟ್ಸ್ ಜಸ್ಟ್ ವಿತ್ ಅ ಪ್ಯಾಷನ್ ಟು ಸರ್ವ್ ದ ಸೊಸೈಟಿ. ಬಟ್ ಪ್ರಾಜೆಕ್ಟ್ಸ್ ಕೂಡ ಇರೋದ್ರಿಂದ ಯಾರಾದ್ರೂ ಆ ತರ ಮುಂದೆ ಬಂದ್ರೆ, ನಮ್ಮಲ್ಲಿ ಫಂಡಿಂಗ್ ಅನ್ನೋದನ್ನ ಹೆಲ್ಪ್ ಮಾಡಿದ್ರೆ ಇನ್ನ ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ಅವಕಾಶ ಕೊಟ್ಟಂತ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಮತ್ತು ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.